This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಲಿ ನಾನು ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಗೈಸ್. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿ ಅಲ್ಲ, ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಮಾಹಿತಿ ಆಗಿರುತ್ತೆ. ಯಾರಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಗೈಸ್. ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಸಪೋರ್ಟ್ ಅನ್ನೋದು ಸಿಗುತ್ತಂತೆ. ಸ್ಟೂಡೆಂಟ್ಸ್, ಫ್ರೆಷರ್ಸ್, ಹೌಸ್ ವೈಫ್ಸ್, ಕೆರಿಯರ್ ಗ್ಯಾಪ್ ಇರೋರು ಯಾರು ಬೇಕಾದರೂ ಪ್ರತಿದಿನ 3 ರಿಂದ 4 ಗಂಟೆವರೆಗೂ ಕೆಲಸ ಅನ್ನೋದು ಮಾಡಿ ನೀವು ಅರ್ನ್ ಅನ್ನೋದು ಮಾಡ್ಬೋದು ಗೈಸ್. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅಷ್ಟೇ ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡಿ. ಯಾರೇ ಆಗಲಿ ₹1 ಕೇಳಿದ್ರು ಸಹ ಪೇ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ಬಿ ಅವೇರ್ ಅಂತಲೇ ಹೇಳ್ಬೋದು ಗೈಸ್. ಓಕೆ, ತಡ ಮಾಡಿದರೆ ವಿಡಿಯೋನ ಶುರು ಮಾಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಗೆ ಕೊನೆ ತನಕ ವಿಡಿಯೋ ನೋಡಿದ್ರೆ ಮಾತ್ರ ಹೇಗೆಲ್ಲ ಅಪ್ಲೈ ಮಾಡೋದು ಅಂತ ಗೊತ್ತಾಗೋದು ಗೈಸ್. ಓಕೆ, ವಿಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ಪ್ರತಿದಿನ ಓನ್ಲಿ 3 to 4 hours ವರ್ಕ್ ಅಷ್ಟೇ ಆಗಿರುತ್ತೆ. ತಡ ಮಾಡದೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಬನ್ನಿ. ಫಸ್ಟ್ ನೀವು ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ ಲೀಪ್ ಫೈನಾನ್ಷಿಯಲ್ ಕೆರಿಯರ್ಸ್ ಅಂತ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ ನೋಡಿ, ಇದೇ ರೀತಿ. ಓಕೆ, ಅದು ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಅವರ ವೆಬ್ಸೈಟ್ ಓಪನ್ ಆಗುತ್ತೆ ಗೈಸ್. ಇಲ್ಲಿ ಫಸ್ಟ್ ಬರುತ್ತಲ್ವ, ಇದೇ ಅವ್ರ ವೆಬ್ಸೈಟು. ಅವ್ರ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ಕಂಪ್ನಿ ಡೀಟೇಲ್ಸ್ನ ನೋಡ್ಬೋದು. ಓಕೆ, ವಿ ಆರ್ ಎ ಡೆಮೋಕ್ರಟೈಸಿಂಗ್ ಗ್ಲೋಬಲ್ ಎಜುಕೇಷನ್ ಅಂತೆ. ಈ ಕಂಪ್ನಿ ಬಂದುಬಿಟ್ಟು ಎಜುಟೆಕ್ ಕಂಪ್ನಿ ಆಗಿರುತ್ತೆ. ಈ ಕಂಪ್ನಿ ಅವರು ಎಜುಕೇಷನ್ನ ಪ್ರೊವೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಓಕೆ, ಇಲ್ಲಿ ನೀವು ಓದ್ಬೋದು. ಅಟ್ ಲೀಪ್ ವಿ ಬಿಲೀವ್ ದಟ್ ಎವ್ರಿ ಒನ್ ಡಿಸರ್ವ್ಸ್ ಎ ಹೈ ಕ್ವಾಲಿಟಿ ಎಜುಕೇಷನ್. ವಿ ಮೇಕ್ ದ ಪ್ರೋಸೆಸ್ ಸೀಮ್ಲೆಸ್ ಬೈ ಪ್ರೊವೈಡಿಂಗ್ ಸಪೋರ್ಟ್ ಟು ಸ್ಟೂಡೆಂಟ್ಸ್ ಅಟ್ ಎವ್ರಿ ಸ್ಟೆಪ್ ಇನ್ ದಿರ್ ಸ್ಟಡಿ ಅಬ್ರೋಡ್ ಜರ್ನಿ. ಈಗ ಸ್ಟೂಡೆಂಟ್ಸು ಅಬ್ರಾಡಲ್ಲಿ ನಾವು ಸ್ಟಡಿ ಮಾಡಬೇಕು ಅಂತೆಲ್ಲ ಆಸೆ ಇರುತ್ತಲ್ವ, ಆ ಥರ ಸ್ಟೂಡೆಂಟ್ಸ್ಗೆಲ್ಲ ಇವರು ಈ ಕಂಪ್ನಿಯಿಂದ ಸಪೋರ್ಟ್ನ ಪ್ರೊವೈಡ್ ಮಾಡ್ತಾರಂತೆ. ಇಲ್ಲಿ ನೋಡ್ಬೋದು 200K+ ಸ್ಟೂಡೆಂಟ್ಸ್ ಹೆಲ್ಪ್ಡ ಅಂತೆ. ಮತ್ತು ನೆಕ್ಸ್ಟು ಅವ್ರಿಗೆ ಅಬ್ರಾಡ್ಗೆ ಹೋಗೋಕ್ಕೆ ಮನಿ ಇಲ್ಲ ಅಂತಂದರೆ ಇವರೇ ಲೋನ್ ಸಹ ಫಂಡ್ ಮಾಡಿಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಹಾಗೆ ಸ್ಕ್ರಾಲ್ ಮಾಡ್ಕೊಬಂದರೆ ಇಲ್ಲಿ ನೀವು ನೋಡ್ಬೋದು ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಫುಲ್ ಕ್ಲಿಯರಾಗಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಇದು ಫೇಕ್ ಇರಲ್ಲ, ತುಂಬ ಜೆನ್ಯೂನ್ ಜಾಬ್ ಆಗಿರುತ್ತೆ ಗೈಸ್. ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ಓನ್ಲಿ ಪಾರ್ಟ್ ಟೈಮ್ ಜಾಬ್ ಇದು. ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸು, ಯಾರು ಬೇಕಾದರೂ ನಿಮ್ಮ ಫ್ಲೆಕ್ಸಿಬಲ್ ಅವರ್ಸಲ್ಲಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಓಕೆ, ತುಂಬ ಬೆನಿಫಿಟ್ಸ್ ಆ್ಯಂಡ್ ಪರ್ಕ್ಸ್ ಎಲ್ಲ ಇದೆ ಅಂತ ಇಲ್ಲಿ ನೋಡ್ತಿದ್ದಾರೆ. ನೀವು ಒಂದ್ಸಿ ಜಾಬ್ಗೆ ಅಪ್ಲೈ ಮಾಡಿದರೆ HR ಕಾಲ್ ಮಾಡಿ ಎಲ್ಲ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಅವರ್ ಜರ್ನಿ ಅಂತ ಕೊಟ್ಟಿದ್ದಾರೆ. ಈ ಕಂಪ್ನಿ ಓಪನ್ ಮಾಡಿರೋದು 2019 ಇಯರಲ್ಲಿ. ಆಲ್ಮೋಸ್ಟ್ 5 to 6 ಇಯರ್ಸಿಂದ ಈ ಕಂಪನಿ ಸಕ್ಸಸ್ಫುಲಿಯಾಗಿ ರನ್ ಆಗ್ತಿದೆ ಗೈಸ್. ಓಕೆ, ಈ ಕಂಪನಿಗೆ ಫೌಂಡರ್ಸ್ ಬಂದುಬಿಟ್ಟು ಇಲ್ಲಿ ಅವ್ರ ಹೆಸರು ಸಹ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಅರ್ನವ್ ಕುಮಾರ್ ಸರ್ ಮತ್ತು ವೈಭವ್ ಸಿಂಗ್ ಸರ್ ಅಂತ ಇವರಿಬ್ಬರು ಫೌಂಡರ್ಸ್ ಈ ಕಂಪನಿಗೆ. ನೆಕ್ಸ್ಟ್ ಬಂದು ಹಾಗೆ ಸ್ಕ್ರಾಲ್ ಮಾಡ್ತಾ ಬಂತಂದರೆ ಇಲ್ಲಿ ನಿಮಗೆ ಓಪನ್ ರೋಲ್ಸ್ ತುಂಬಾ ಇರುತ್ತೆ ನೋಡಿ. ನಿಮಗೆ ಯಾವುದರಲ್ಲಿ ನೀವು ಸ್ಕಿಲ್ಸ್ ನಿಮಗೆ ಮ್ಯಾಚ್ ಆಗುತ್ತೋ ನೀವು ಆ ಜಾಬ್ ರೋಲ್ಗೆ ಅಪ್ಲೈ ಮಾಡ್ಕೋಬೋದು. ನೀವೇನಾದರೂ ಗುಡ್ ಅಟ್ ಕಂಟೆಂಟ್ ರೈಟರ್ ಅಂತಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇದು ಫುಲ್ ಕರ್ನಾಟಕ ಅವ್ರಿಗೆ ಕೊಟ್ಟಿದ್ದಾರೆ. ಓಪನಿಂಗ್ಸ್ ಇದೆ. ಕ್ರಿಯೇಟಿವ್ ಲೀವ್, ಡಿಜಿಟಲ್ ಮಾರ್ಕೆಟಿಂಗ್ ಅಸೋಸಿಯೇಟು, ಇಂಟರ್ನ್ ಆಗಿ, ಸೀನಿಯರ್ ಮ್ಯಾನೇಜರು, SEO ಮ್ಯಾನೇಜರು, ಅಥವಾ ನಿಮಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಬಂದರೂ ಸಾಕು ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ. ಆ ಥರ ತುಂಬ ಇದೆ ನೋಡಿ. ಈ ಥರ ತುಂಬ ಓಪನ್ ರೋಲ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ನೀವು ಅಪ್ಲೈ ಮಾಡ್ಕೋಬೋದು. ನಾನು ಇವತ್ತಿನ ವಿಡಿಯೋಲಿ ನಿಮಗೆ ಪಾರ್ಟ್ ಟೈಮ್ ಕೆಲಸ ತಿಳಿಸ್ಕೊಡ್ತಿದ್ದೀನಿ. ಇದು ಫ್ಲೆಕ್ಸಿಬಲ್ ಅವರ್ಸಲ್ಲಿ ಯಾರು ಬೇಕಾದರೂ ವರ್ಕ್ ಮಾಡ್ಕೋಬೋದು. ಆ ಥರ ಕೆಲಸನ ಹೇಗೆ ಅಪ್ಲೈ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಈ ಥರ ತುಂಬ ಸ್ಕ್ರಾಲ್ ಮಾಡಬೇಕಾಗತ್ತೆ. ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಕೆಳಗಡೆ ಸಿಗುತ್ತೆ ನೋಡಿ. ಸೇಲ್ಸ್ಗೆ, ಇನ್ಸೈಡ್ ಸೇಲ್ಸ್ಗೆ, ಸೇಲ್ಸ್ ಮ್ಯಾನೇಜ್ಮೆಂಟ್ಗೆ, ಮ್ಯಾನೇಜ್ಮೆಂಟ್ ಟ್ರೈನಿಗೆ, ಈ ಥರ ತುಂಬ ರೋಲ್ಸ್ಗೆ ಓಪನ್ ಇದೆ ಗೈಸ್. ರಿಲೇಷನ್ಶಿಪ್ ಮ್ಯಾನೇಜರ್ಗೆ, ಸೇಲ್ಸು, ಲೀಪ್ ಫೈನಾನ್ಸ್, ಇದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಆರಾಮಾಗಿ. ಅಲ್ಲಿ ನೋಡಿ, ಇದೇ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡ್ತಿದ್ರೆ ನಿಮಗೆ ತುಂಬ ಜಾಬ್ ಸಿಗುತ್ತೆ. ಅಲ್ಲಿ ರೈಟ್ ಸೈಡು ಲೈಕ್ ಪಿಂಕ್ ಕಲರ್ ಆರೋ ಮಾರ್ಕ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ನಾನು ಇವತ್ತು ತಿಳಿಸ್ಕೊಡ್ತಿರೋದು IELTS ಡೆಮೋ ಟ್ರೈನರ್ ಫ್ರೆಷರ್ ಅಂತ ರಿಮೋಟ್. ಈ ಜಾಬ್ ರೋಲ್ಗೆ ನಾನು ಇವತ್ತು ಮಾಹಿತಿ ತಿಳಿಸ್ಕೊಡ್ತಾ ಇರೋದು.
ಆ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಯಿತು. ಇಲ್ಲಿ ಈ ಜಾಬಲ್ಲಿ ನೀವು ಏನೇನು ಮಾಡಬೇಕು ಏನು ಅಂತೆಲ್ಲ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಗೈಸ್. ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. IELTS ಡೆಮೋ ಟ್ರೈನರ್ಸ್ ಆಗಿರೋ ರೋಲ್ಗೆ ಓಪನ್ ಇದೆ ಅಂತೆ. ಇದು ಪಾರ್ಟ್ ಟೈಮ್ ಜಾಬು, ರಿಮೋಟ್ ಮನೇಲಿ ಕೂತ್ಕೊಂಡು ಮಾಡ್ಬೋದು. ಓಕೆ, ಅಬೌಟ್ ರೋಲ್ ಏನು ಈ ಜಾಬಲ್ಲಿ ಏನು ರೋಲು ಅಂತಂದ್ರೆ ನೋಡೋಕ್ಕೆ ಬಂದರೆ ಅಬೌಟ್ ರೋಲ್ ವಿ ಆರ್ ಡಿಸ್ರಪ್ಟಿಂಗ್ IELTS ಎಜುಕೇಷನ್ ಇನ್ ಇಂಡಿಯಾ ಆ್ಯಂಡ್ ಐ ಹ್ಯಾವ್ ಗೈನ್ಡ್ ದ ಟ್ರಸ್ಟ್ ಆಫ್ ಮೋರ್ ದ್ಯಾನ್ 1000 ಡಿಲೈಟೆಡ್ ಸ್ಟೂಡೆಂಟ್ಸ್ ಇನ್ ಎ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮು ಮೋರ್ ದ್ಯಾನ್ 1000 ಸ್ಟೂಡೆಂಟ್ಸ್ಗೆ ಇವರು ಕೋಚಿಂಗ್ ಕೊಟ್ಬಿಟ್ಟು ಅಬ್ರಾಡ್ಗೆಲ್ಲ ಕಲಿಸಿದ್ದಾರೆ ಅಂತ ಹೇಳಿದ್ದಾರೆ. ದ ಕ್ಯಾರೆಕ್ಟರ್ ಫಾರ್ ದಿಸ್ ರೋಲ್ ವಿಲ್ ಇನ್ಕ್ಲೂಡ್ ಅಸಿಸ್ಟ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ಪ್ರೊವೈಡ್ ಅಸಿಸ್ಟೆನ್ಸ್ ಆ್ಯಂಡ್ ಇನ್ಫಾರ್ಮ್ ಆನ್ ಪ್ರಾಡಕ್ಟ್ ಫ್ಯೂಚರ್ಸ್. ನೀವು ಸ್ಟೂಡೆಂಟ್ಸ್ಗೆ ಕಾಲ್ ಮಾಡಿಬಿಟ್ಟು ಅಸಿಸ್ಟೆನ್ಸ್ ಕೊಡಬೇಕಾಗತ್ತೆ. ಲೈಕ್ ಲೀಪ್ ಕಂಪನಿ ಏನು ಪ್ರೊವೈಡ್ ಮಾಡುತ್ತೆ ಅದ್ರದ್ದು ಫ್ಯೂಚರ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಎನ್ಶ್ಯೂರ್ ಹೈ ಲೆವೆಲ್ಸ್ ಆಫ್ ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಥ್ರೂ ಎಕ್ಸಲೆಂಟ್ ಸೇಲ್ಸ್ ಸರ್ವಿಸ್. ಕಸ್ಟಮರ್ಸ್ ಅಂದರೆ ಸ್ಟೂಡೆಂಟ್ಸ್ನ ನೀವು ಸ್ಯಾಟಿಸ್ಫಿಕೇಷನ್ ಮಾಡಬೇಕಾಗತ್ತೆ ಥ್ರೂ ಎಕ್ಸಲೆಂಟ್ ಸೇಲ್ಸ್ ಸರ್ವೀಸು. ಅದೇ ರೀತಿ ಈ ಥರ ತುಂಬ ನಿಮಗೆ ಕೊಟ್ಟಿದ್ದಾರೆ ಗೈಸ್ ರೋಲ್ಸ್ ಏನು ಅಂತ. ನೀವು ಕ್ಲಿಯರಾಗಿ ಓದ್ಕೋಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಓಕೆ, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅವರು ಟ್ರೈನಿಂಗ್ ಕೊಡ್ತಾರಂತೆ. ನಿಮ್ಗೇನು ತೊಂದರೆ ಇಲ್ಲ. ಅವ್ರು ಟ್ರೈನಿಂಗ್ ಕೊಟ್ಟಾಗ ನೀವು ಕಲ್ತ್ಕೊಂಡು ಈ ಕೆಲಸನ ಮಾಡ್ಬೋದು. ನಿಮ್ಗೇನಾದರೂ 6 ಮಂತ್ಸ್ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದು ತುಂಬ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲ ಫ್ರೆಷರ್ ಆದರೂ ಪರವಾಗಿಲ್ಲ, ಗ್ರ್ಯಾಜುಯೇಟ್ ಆದರೂ ಪರವಾಗಿಲ್ಲ ಅಂತ ಇಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈ ಸೇಲ್ಸ್ ಪ್ರಿನ್ಸಿಪಲ್, ಸೇಲ್ಸ್ ಬಗ್ಗೆ, ಕಸ್ಟಮರ್ ಸ್ಯಾಟಿಸ್ಫಿಕೇಷನ್ ಬಗ್ಗೆ ಎಲ್ಲ, ಸರ್ವಿಸಸ್ ಬಗ್ಗೆ ಎಲ್ಲ ಅಟ್ಲೀಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಅದೊಂಥರ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಗ್ರ್ಯಾಜುಯೇಷನ್ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಬಂದು ನಿಮ್ಗೆ ಕೊಡ್ತಾರಂತೆ. ಮತ್ತು ಇಲ್ಲಿ ನೋಡಿದ್ರೆ ನೀವು ಟೈಮಿಂಗ್ಸ್ ಬಂದು 4 hours ನೀವು ದಿನದಲ್ಲಿ ಕೆಲಸ ಮಾಡಬೇಕಾಗತ್ತೆ. 6 days ಎ ವೀಕ್, 1 day ಲೀವ್ ಇರುತ್ತೆ. ಈವ್ನಿಂಗ್ 5 PM ಇಂದ 10 PM ವರೆಗೂ ಕೆಲಸ ಮಾಡ್ಬೋದು. ಇಲ್ಲ 6 o'clock ಇಂದ 11 o'clock ವರೆಗೂ ಈ ಕೆಲಸ ಮಾಡ್ಬೋದು. ಓಕೆ, ಈ ಕೆಲಸ ಅಂದರೆ ಅದು ಇಂಟರ್ಯಾಕ್ಟ್ ವಿತ್ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಅಷ್ಟೇ, ತುಂಬ ಈಸಿ ಕೆಲಸ ಆಗಿರುತ್ತೆ. ನಿಮ್ಗೇನೇ ಬರಲ್ಲ ಅಂದರೂ ಚಿಂತೆ ಬೇಡ, ಯಾಕಂದರೆ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಆಗಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ನ ಬರುತ್ತೆ. ಅಪ್ಲಿಕೇಶನಲ್ಲಿ ನೋಡ್ಬೋದು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತಿದೆ. ನಿಮ್ಗೆ ಏನಾದರೂ ರೆಸ್ಯೂಮ್ ಏನಾದರೂ ನಿಮ್ಮದು ಫಸ್ಟೇ ರೆಡಿ ಆಗಿದ್ದರೆ ಅದು ಅಪ್ಲೈ ವಿತ್ ರೆಸ್ಯೂಮ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ಸ್ ಅದೇ ಫುಲ್ ಕಂಪ್ಲೀಟ್ ಆಗುತ್ತೆ. ಏನಾದರೂ ರೆಸ್ಯೂಮ್ ಇಲ್ಲ ಅಂದರೆ ನಿಮ್ಮ ಫಸ್ಟ್ ನೇಮು, ಮಿಡಿಲ್ ನೇಮು, ಲಾಸ್ಟ್ ನೇಮು, ಇಮೇಲ್, ಮೊಬೈಲ್, ಫೋನ್ ನಂಬರ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಸ್ಟಾರ್ ಮಾರ್ಕ್ ಇರೋದನ್ನು ನೀವು ಖಂಡಿತವಾಗ್ಲೂ ಅದನ್ನು ಸ್ಕಿಪ್ ಮಾಡದೆ ಫಿಲ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲೂ ಅಂದರೆ ನೀವು ಆರ್ ಯು ಫ್ರೆಷರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಫ್ರೆಷರ್ಸ್ ಆಗಿದ್ದರೆ ಫ್ರೆಷರ್ಸ್ ಅಂತ ಹಾಕ್ಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳಿದ್ದಾರೆ. ಎಸ್ ಅಂತಿದ್ರೆ ಎಸ್ ಹಾಕಿ, ಇಲ್ಲ ನೋ ಬಟ್ ಕ್ಯಾನ್ ಅಕೊಮೊಡೇಟ್ ಅಂತಂದರೆ ಅರೇಂಜ್ ಮಾಡ್ಬೋದು ಅಂತಂದರೆ ಆಪ್ಷನ್ನ ಮಾಡ್ಬೋದು. ನಮ್ಮ ಹತ್ರ ಇಲ್ಲ ಅಂತಂದರೆ ಆ ಆಪ್ಷನ್ ಸಹ ಕ್ಲಿಕ್ ಮಾಡ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಬಂದು ನಿಮಗೆ ಕಂಫರ್ಟ್ ಇದೆಯಾ ಸಂಜೆ ಕೆಲಸ ಮಾಡೋಕ್ಕೆ ಅಂತ ಕೇಳಿದ್ದಾರೆ. ಅದೇ ಸಂಜೆ 6 o'clock ಇಂದ 11 o'clock ವರೆಗೂ ಇರುತ್ತಲ್ವ, ಆ ಟೈಮಿಂಗಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ನಿಮಗೆ ಕಂಫರ್ಟಬಲ್ಲ ಅಂತ ಕೇಳಿದ್ದಾರೆ. ಎಸ್ ಅಂತ ಕೊಡಿ. ಮತ್ತು ಟ್ರೈನಿಂಗ್ ಬಂದುಬಿಟ್ಟು 6 days ಇರುತ್ತಂತೆ ಟ್ರೈನಿಂಗು. ಅದು ಮಧ್ಯಾಹ್ನ ಇರುತ್ತಂತೆ, ಫ್ರಮ್ 1 PM to 5 PM. ಆವಾಗ ನೀವು ಅವೈಲಬಲ್ ಇರ್ತೀರಾ ಅಂತ ಕೇಳಿದ್ದಾರೆ. ಎಸ್ ಅಂತ ಕೊಡಿ. ನೆಕ್ಸ್ಟ್ ಬಂದು ನಿಮ್ಮ ಕರೆಂಟ್ ಆ್ಯಂಡ್ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾರೆ ಗೈಸ್. ನಿಮ್ಮದು ಫ್ರೆಷರ್ ಆಗಿದ್ದರೆ ಯಾವುದು ಸ್ಯಾಲ್ರಿ ಇನ್ನೂ ಬಂದಿರಲ್ವಲ್ಲ, ಸೊ ನೀವೊಂದು ಆ್ಯಾವ್ರೇಜ್ ಆಗಿ 10,000 ಅಂತ ಹಾಕಿ ನೆಕ್ಸ್ಟು ಅವ್ರು HR ಕಾಲ್ ಮಾಡಿದಾಗ ಬೇಕಾದರೆ ನೀವು ಫ್ರೆಷರ್ ಅಂತ ಹೇಳ್ಬೋದು. ಓಕೆ, ಇಷ್ಟೇ ಗೈಸ್. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.